ಕರ್ನಾಟಕ ಸರ್ಕಾರದಲ್ಲಿ ಅತ್ಯಂತ ದಕ್ಷ ಆಡಳಿತಗಾರರು ಮತ್ತು ಪಕ್ಷದ ಸಂಘಟನಾ ಚತುರರು, ಸರ್ವ ಧರ್ಮಗಳನ್ನು ಗೌರವಿಸ್ತಕ್ಕಂಥವ್ರು, ಸರ್ವ ಜಾತಿ ಧರ್ಮ ವರ್ಣ ವರ್ಗರಹಿತವಾಗಿ ಕೆಲಸ ಮಾಡ್ತಕ್ಕಂಥವ್ರು ಜಮೀರ್ ಅಹ್ಮದ್ ಖಾನ್ ಅವರು. ಜೊತೆಗೆ ನುಡಿದಂತೆ ನಡೀತಕ್ಕಂಥವ್ರು, ಅತ್ಯಂತ ಪಕ್ಷದ ಸಂಘಟನೆಗೆ ಯಶಸ್ವಿ ರಾಜಕಾರಣಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಮನೆ ಮಾತಾಗಿರ್ತಕ್ಕಂಥವ್ರು, ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಮತ್ತು ಎಲ್ಲ ವರ್ಗಗಳ ಹಿತವನ್ನು ಕಾಯ್ತಕ್ಕಂಥವ್ರು. ಅವರಿಗೆ ರಾಜ್ಯ ಸರ್ಕಾರದಲ್ಲಿ ಒಳ್ಳೆಯ ಸ್ಥಾನಮಾನ ಕೊಡಲಿಲ್ಲ ಅಂದರೆ ನಿಜವಾಗಲೂ ಆ ಸರ್ಕಾರಕ್ಕೆ ಕಪ್ಪು ಚುಕ್ಕೆ ಆಗುತ್ತೆ. ಖಂಡಿತವಾಗಲೂ ಈ ಶೋಷಿತ ಸಮುದಾಯಗಳು, ದಲಿತ ಸಮುದಾಯಗಳು, ಅಲ್ಪಸಂಖ್ಯಾತ ಸಮುದಾಯಗಳು ಸರ್ಕಾರದ ಒಂದು ಅಂಗ. ಆ ಸರ್ಕಾರದ ಅಂಗದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ಜಮೀರ್ ಅಹ್ಮದ್ ಖಾನ್ ಅವರು. ಹಾಗಾಗಿ ರಾಜ್ಯ ಸರ್ಕಾರದ ಏನು ನೂತನ ಸಚಿವ ಸಂಪುಟದಲ್ಲಿ ಅವರಿಗೆ ತನ್ನದೇ ಆದಂಥ ಸ್ಥಾನಮಾನಗಳನ್ನು ಕೊಡಬೇಕು, ಅವರಿಗೆ ಒಂದು ಉನ್ನತವಾದಂಥ ಸ್ಥಾನ ಕೊಡಬೇಕು ಅನ್ನೋದೇ ನಮ್ಮೆಲ್ಲರ ಆದ್ಯವಾಗಿರ್ತಕ್ಕಂಥ ಒತ್ತಾಯ ಆಗಿದೆ. ಅವರಿಗೆ ಉಪಮುಖ್ಯಮಂತ್ರಿಯನ್ನು ಕೊಡಬೇಕು ಅಂತಕ್ಕಂಥದ್ದು ಎಲ್ಲರ ಬೇಡಿಕೆ ಆಗಿದೆ. ದಯಮಾಡಿ ಕಾಂಗ್ರೆಸ್ನ ಹೈಕಮಾಂಡು ಪರಿಗಣಿಸಬೇಕು. ಎಲ್ಲ ಕಡೆ ಪ್ರೊಟೆಸ್ಟ್ ನಡೀತಾ ಇದೆ. ಆ ಪ್ರೊಟೆಸ್ಟಲ್ಲಿ ಎಲ್ಲ ಜನಗಳು, ಎಲ್ಲ ಜಾತಿಯವರಿದ್ದಾರೆ, ಧ್ವನಿ ಎತ್ತುತ್ತವ್ರೆ. ಆದರೂ ಹೈಕಮಾಂಡ್ಗೆ ಕೇಳಿಸ್ತಾ ಇಲ್ಲ. ಏನು ಹೇಳಿ ಸರ್? ಹೈಕಮಾಂಡ್ನವ್ರಿಗೆ ಕೇಳಿಸ್ತಾ ಇಲ್ಲ ಅಂತಂದರೆ ಪಕ್ಷವನ್ನು ಕಟ್ಟೋರು, ಪಕ್ಷವನ್ನು ಬೆಳೆಸೋರು, ಪಕ್ಷದ ಬೇರುಗಳು ಹೈಕಮಾಂಡ್ ಅಲ್ಲ ಸರ್. ಸ್ಥಳೀಯವಾಗಿ ಇಲ್ಲಿ ಪಕ್ಷದ ಬೇರು ಇರ್ತಕ್ಕಂಥದ್ದು. ಇಲ್ಲಿ ಜನಾಭಿಪ್ರಾಯವನ್ನು ರೂಢಿಸಿ ಜನಾಂದೋಲನಕ್ಕೆ ಅವರು ಮುಖ ಮಾಡಿಲ್ಲ ಅಂದರೆ ಅವರು ಹೈಕಮಾಂಡ್ನವರು ತಮ್ಮ ಅಸ್ತಿತ್ವನೇ ಕಳ್ಕೊಂಡ್ಬಿಡ್ತಾರೆ ಸರ್. ಅದು ಅವ್ರಿಗೆ ಎಚ್ಚರಿಕೆ ಆಗಿರಲಿ ಅಂತ ಈ ಮಾತನ್ನು ಹೇಳ್ತಾ ಇದ್ದೇನೆ ನಾನು. ನಮಸ್ಕಾರ.